ಶ್ರೀಮತೆ ರಾಮಾನುಜಾಯ ನಮಃ. ಎಲ್ಲರಿಗೂ ನಮಸ್ಕಾರ. ರಾಮಾನುಜ ವೈಭವಂ 3ನೇ ಎಪಿಸೋಡಲ್ಲಿ ರಾಮಾನುಜರ ಎಜುಕೇಷನ್ ಬಗ್ಗೆ ಅಂತ ನಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಒಂದು ಲಿಟ್ಲ್ ಬಿಟ್ ಬ್ಯಾಕ್ಗ್ರೌಂಡ್ ತಿಳ್ಕೊಂಬರೋಣ. ರಾಮಾನುಜರು ಹುಟ್ಟಂಥ ಇಯರ್ ಬಂದು 1017. ಇವರ ತಂದೆ ಹೆಸರು ಕೇಶವ ಪೆರುಮಾಳ್ ಹಾಗೂ ತಾಯಿ ಕಾಂತಿಮತಿ ಅಥವಾ ಭೂಮಿ ಪಿರಾಟಿ. ಅವರ ಮಾಮ ರಾಮಾನುಜರಿಗೆ ಇಟ್ಟಂಥ ಹೆಸರು ಇಳೆಯ ಪೆರುಮಾಳ್. ಇದಿಷ್ಟನ್ನು ಕೂಡ ನಾನು ಕಳೆದ 2 ಎಪಿಸೋಡಲ್ಲಿ ತಮಗೆಲ್ಲರಿಗೂ ನಾನು ಹೇಳಿದ್ದೆ. ಇವತ್ತಿನ ಎಪಿಸೋಡಲ್ಲಿ ರಾಮಾನುಜ ಅಂದರೆ ಇಳೆಯ ಪೆರುಮಾಳ್ ಅವರ ತಂದೆ ಏನು ಕೇಶವ ಪೆರುಮಾಳ್ ಅಂತ ಇದ್ದಾರೆ, ಅವರ ತಾಯಿ ಕಾಂತಿಮತಿ ಇದ್ದಾರೆ. ಇಬ್ಬರೂ ಕೂಡ ವೆಲ್ ಎಜುಕೇಟೆಡ್ಸ್. ಕೇಶವ ಪೆರುಮಾಳ್ ಅಂತೂ ಸಂಸ್ಕೃತದಲ್ಲಿ ಪಂಡಿತರಾಗಿದ್ದರು. ರಾಮಾನುಜ ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ವೇದ ಪಠನೆ, ಸಂಸ್ಕೃತ, ವ್ಯಾಕರಣ, ಶ್ಲೋಕ ಇವೆಲ್ಲವನ್ನು ಕೂಡ ತಂದೆ ಮನೆಯಲ್ಲೇ ಅವರಿಗೆ ಹೇಳ್ಕೊಡ್ತಾಯಿದ್ರು. ಚಿಕ್ಕ ವಯಸ್ಸಿನಿಂದನೇ ಅವರ ಬುದ್ಧಿಶಕ್ತಿ ಅಪಾರವಾಗಿತ್ತು. ಮತ್ತು ಪ್ರಶ್ನೆ ಕೇಳುವುದರಲ್ಲಿ, ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ರಾಮಾನುಜರ ಬುದ್ಧಿ ಅಪಾರ. ಅದನ್ನು ವರ್ಣಿಸೋಕ್ಕೆ ಆಗಲ್ಲ ಅನ್ನೋದನ್ನು ವೈಭವಮಲ್ಲಿ ತಿಳಿಸ್ತಾರೆ. ಈ ನಡುವೆ ನಾವೆಲ್ಲ ಏನು ಅಂದರೆ ಒಂದು ಕಲ್ತ್ಕೊಂಡ್ರೆ ಹೌದು ಅಂತ ಅಲ್ಲೇ ಆಡಿಸ್ಕೊಂಡು ಅದನ್ನೇ ಕೇಳ್ಕೊಂಡು ಹೋಗ್ತೀವಿ. ಇವಾಗೇನು ಜೆನ್ಜಿ ಅಂತ ಬಂದಿದ್ದಾರೆ, ನಾವು ಹೇಳ್ತೀವಿ ಏನಪ್ಪ ಇಷ್ಟೊಂದು ಕ್ವಶನ್ ಮಾಡ್ತಾರೆ ಇವರು, ನಮ್ಮ ಕಾಲದಲ್ಲಿ ಹೆಂಗಿರಲಿಲ್ಲ, ನಾವು ಹೇಳಿದ ತಕ್ಷಣ ಕೇಳ್ಕೊಂಡು ಹೋಗ್ತಿದ್ವಿ ಅಂತ. ರಾಮಾನುಜರ ಕಾಲದಲ್ಲಿ ರಾಮಾನುಜರಿಗೆ ಅವ್ರ ತಂದೆ ಹೇಳಿಕೊಟ್ಟಂಥ ಪಾಠಗಳಲ್ಲಿ ಡೌಟ್ಸ್ ಇದ್ದಿದ್ದನ್ನು ತುಂಬ ಪ್ರಶ್ನೆಗಳನ್ನ ಹಾಕಿ ಅದನ್ನು ಕ್ಲಾರಿಟಿ ತಗೊಂಡು ನಂತರ ಅದನ್ನು ಒಪ್ಕೊತಾ ಇದ್ದರು ರಾಮಾನುಜಾಚಾರ್ಯರು. ಈ ಒಂದು ಏನಿದೆ, ಈ ಒಂದು ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಇನಿಷಿಯಲ್ ಸ್ಟೇಜಸಲ್ಲಿ ತಂದೆ ಹೇಳ್ಕೊಡ್ತಾರೆ. ಇದನ್ನು ಮುಗಿಸ್ಕೊಂಡು ಆಗಿನ ಕಾಲದಲ್ಲಿ ಕಾಂಚೀಪುರಂ ಒಂದು ಸೆಂಟರ್ ಆಫ್ ಎಜುಕೇಷನ್, ಇವಾಗೆಲ್ಲ ಏನು IIT IIM ಅಂತ ಏನು ಹೇಳ್ತೀವಿ, ಆ ಥರ ಆ ಕಾಲದಲ್ಲಿ ಕಾಂಚೀಪುರಂ ವಾಸ್ ಸೆಂಟರ್ ಆಫ್ ಎಜುಕೇಷನ್. ಇಲ್ಲಿಗೆ ಹೋಗಬೇಕು ಅಂತ ಆಸೆ ಪಡ್ತಾರೆ. ಇಲ್ಲಿ ಹೋಗಿ ಇಲ್ಲಿ ಒಬ್ಬ ವಿದ್ವಾಂಸರಿರ್ತಾರೆ. ಅವರ ಹೆಸರು ಯಾದವ ಪ್ರಕಾಶ. ಒಳ್ಳೆ ಹೆಸರಾಗಿರುವಂತಹ ವಿದ್ವಾಂಸರು ಕಾಂಚೀಪುರಮಲ್ಲಿರ್ತಾರೆ. ಇವರನ್ನು ಗುರುಗಳಾಗಿ ಪಡ್ಕೊಬೇಕು ಅಂತ ಹೇಳಿ ರಾಮಾನುಜರು ಹೋಗಿ ಅವರ ಬಳಿ ಸೇರ್ಕೊತಾರೆ. ಆವಾಗ ಆ ಯಾದವ ಪ್ರಕಾಶರು ಶಂಕರಾಚಾರ್ಯರ ಅದ್ವೈತ ವೇದಾಂತವನ್ನು ಜನಗಳಿಗೆ ಹೇಳ್ಕೊಡ್ತಾ ಇರ್ತಾರೆ. ಈ ಸಮಯದಲ್ಲಿ ರಾಮಾನುಜರು ಕೂಡ ಅವ್ರ ಹತ್ರ ಹೋಗಿ ದಯವಿಟ್ಟು ಈ ವೇದನ ನನಗೆ ಹೇಳ್ಕೊಡಿ ಅಂತ ಹೇಳಿ ಉಪನಿಷತ್ಗಳು, ಬ್ರಹ್ಮಸೂತ್ರಗಳು, ಭಗವದ್ಗೀತೆ ಇವೆಲ್ಲವನ್ನು ನಮಗೆ ದಯವಿಟ್ಟು ಕಲ್ಪಿಸ್ಕೊಡಿ ಅಂತ ಪ್ರಾರ್ಥಿಸಿ ಪಾಠಕ್ಕಾಗಿ ಯಾದವ ಪ್ರಕಾಶರ ಬಳಿ ರಾಮಾನುಜರು ಹೋಗಿ ಸೇರ್ಕೊತಾರೆ. ಒಂದು ಸ್ವಾರಸ್ಯವಾದಂಥ ಒಂದು ಎಪಿಸೋಡ್ನ ನಾನು ಹೇಳಬೇಕಿದ್ರಲ್ಲಿ ಒಂದು ಲೈನ್ ಬರುತ್ತೆ, ಬ್ರಹ್ಮನು ನಿರ್ಗುಣ ನಿರಾಕಾರ ಎಂಬ ವ್ಯಾಖ್ಯಾನ ಈ ಒಂದು ವೇದದಲ್ಲಿ ಬರುತ್ತೆ. ಅದೇ ರಾಮಾನುಜರಿಗೆ ಒಂದು ಪ್ರಶ್ನೆ ಬರುತ್ತೆ, ಭಗವಂತನು ನಿರ್ಗುಣನ? ಖಂಡಿತ ಅಲ್ಲ. ನಿರಾಕಾರನ? ಅಲ್ಲ. ಬ್ರಹ್ಮ ಅಂದರೆ ಯಾರು? ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದಂತಹ ಶ್ರೀಮನ್ನಾರಾಯಣ ಅನ್ನೋ ದೃಢ ನಂಬಿಕೆ ರಾಮಾನುಜರಲ್ಲಿ ಇದ್ದಂಥದ್ದು. ರಾಮಾನುಜರ ಪ್ರಕಾರ ಈ ವ್ಯಾಕರಣವನ್ನು ಡಿಫ್ರೆಂಟಾಗಿ ಹೇಳಿದ್ರು. ಏನು? ಭಗವಂತನು ಸುಗುಣ, ಸಹಕಾರ ಮತ್ತು ಭಕ್ತರಿಗೆ ಲಭ್ಯ ಇರುವವನು. ಅಂದರೆ ಇದು ಅರ್ಥ ನೋಡಿ, ನಿರ್ಗುಣ ನಿರಾಕಾರ ಅಂದರೆ ಆಕಾರ ಅಲ್ಲ, ಬುದ್ಧಿ ಇಲ್ಲ ಅಂತಲ್ಲ. ಸುಗುಣ, ಸಹಕಾರ ಮತ್ತು ಭಕ್ತರಿಗೆ ಕರೆದ ತಕ್ಷಣ ಅವರಿಗೆ ಓಕೊಟ್ಟು ಬರುವಂತಹ ಭಗವಂತ ಶ್ರೀಮನ್ನಾರಾಯಣ ಅನ್ನೋ ವ್ಯಾಖ್ಯವನ್ನು, ಈ ವ್ಯಾಖ್ಯಕ್ಕೆ ರಾಮಾನುಜರು ತಮ್ಮ ಗುರುಗಳ ಬಳಿಯೇ ಹೋಗಿ ಹೇಳ್ತಾರೆ. ಸೊ ಅದು ಹೇಳ್ತಾರೆ ಗುರುಗಳಿಗೆ ತಿರುಮಂತ್ರ ಅಂತ. ಆ ಥರ ಗುರುಗಳು ಹೇಳ್ತಾರಾಗ ಯಾರು ಈತ ನಾನು ಹೇಳ್ಕೊಟ್ಟಿದ್ದನ್ನು ನಾನು ಹೇಳ್ದಂಗೆ ಕೇಳಬೇಕು ಹೊತ್ತು ನೀ ಅದನ್ನು ಟ್ವಿಸ್ಟ್ ಮಾಡೋಂಗಿಲ್ಲ ಅಂತ. ಆಗ ರಾಮಾನುಜರಿಗೆ ಅನಿಸುತ್ತೆ, ಗುರುಗಳೇ ಇಲ್ಲಿ ಬರುವಂಥ ವ್ಯಾಖ್ಯ ಹಲವಾರು ರೂಪದಲ್ಲಿ ವರ್ಣಿಸ್ಬೋದು, ಆದರೆ ದಯವಿಟ್ಟು ಭಗವಂತನಿಗೆ ಸೂಟ್ ಆಗದೆ ಇರೋವಂಥದ್ದನ್ನು ದಯವಿಟ್ಟು ಮಾಡಬೇಡಿ ಅಂತ ಹೇಳಿ ಅವ್ರು ಕೇಳ್ಕೊತಾರೆ. ನೆಕ್ಸ್ಟು ಇನ್ನೊಂದು ತುಂಬ ಚೆನ್ನಾಗಿರೋವಂಥ ಒಂದು ಎಪಿಸೋಡ್ ನಡೆಯುತ್ತೆ. ಒಂದು ಲೈನ್ ಇದೆ, ಒಂದು ಮಂತ್ರ ಇದೆ. ದೇವರು ಶ್ರೀಮನ್ನಾರಾಯಣನ ಕಣ್ಣು ಹೇಗಿದೆ ಅನ್ನೋಂಥ ಒಂದು ವರ್ಣನೆ ಬಂದಾಗ ಆ ಒಂದು ಸಿಚುವೇಶನ್ನೇ ನಾನು ಇನ್ನೊಂದು ವೀಡಿಯೋ ಖಂಡಿತ ನೆಕ್ಸ್ಟ್ ಬರೋ ವೀಡಿಯೋಲಿ ಅದನ್ನು ನಾನು ಮಾಡ್ತೀನಿ. ಯಾಕಂದರೆ ರಾಮಾನುಜರು ಅಷ್ಟು ಆ ದೇವ್ರನ್ನ ನಾವು ಹೇಗೆ ನೋಡಬೇಕು ಅನ್ನೋದನ್ನು ಆ ಒಂದು ಶ್ಲೋಕದಲ್ಲಿ ನಮಗೆ ಹೇಳ್ಕೊಟ್ಬಿಟ್ಟಿದ್ದಾರೆ. ಇದು ನೆಕ್ಸ್ಟ್ ಬರುವಂಥ ನಾನು ವೀಡಿಯೋಲ್ಲಿ ಮಾಡ್ತೀನಿ. ಇವತ್ತಿನ ವೀಡಿಯೋಲಿ ನೀವು ಜ್ಞಾಪಕ ಇಟ್ಕೊಬೇಕಾಗಿದ್ದಿಷ್ಟೇ. ಯಾದವ ಪ್ರಕಾಶರು ರಾಮಾನುಜರ ಮೊದಲ ಗುರುಗಳು. ಅವರು ಕಾಂಚೀಪುರಮಲ್ಲಿ ಅದ್ವೈತವನ್ನು ಯಾರು ಅವ್ರ ಬಳಿಗೆ ಹೋಗ್ತಾರೋ ಅವರಿಗೆ ಶಿಷ್ಯನಾಗಿ ಸೇರಿಸ್ಕೊಂಡು
ಈ ವಿದ್ಯಾಭ್ಯಾಸವನ್ನು ಹೇಳ್ಕೊಡ್ತಾ ಇದ್ರು. ರಾಮಾನುಜರು ಕೂಡ ಅಲ್ಲಿಗೆ ಹೋಗಿ ಈ ಒಂದು ವೇದ ವ್ಯಾಕರಣ ಹಾಗೂ ಭಗವದ್ಗೀತೆ ಬ್ರಹ್ಮಸೂತ್ರಗಳನ್ನ ಕಲಿಯೋಕ್ಕೆ ಅವ್ರ ಬಳಿ ಸೇರಿಕೊಂಡ್ರು ಅನ್ನೋದಕ್ಕೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬರೋ ವಿಡಿಯೋಲಿ ನಾನು ಹೇಳಿದಂಗೆ ಅದೊಂದು ಎಪಿಸೋಡ್ ಹೇಳಿ ಇನ್ನು ಮುಂದಕ್ಕೆ ಹೋಗ್ತೀನಿ. ಸರ್ವೇ ಜನಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.